ಎಸ್ ವೀಕ್ಷಕ ನಮಸ್ಕಾರ. ನಾನು ನಿಮ್ಮ ಮೈಸೂರು ಜಿಲ್ಲಾ ವರದಿಗಾರ. ತಾವೇ ನೋಡ್ತಾ ಇದ್ರೆ ಇವತ್ತು ಕೊನೆಯ ಮೆರವಣಿಗೆಯ ಪೂಜಾ ಕಾರ್ಯಕ್ರಮ. ನಾಳೆ ರಥೋತ್ಸವ, ನಾಳಿದ್ದು ತೆಪ್ಪೋತ್ಸವ, ಆಚೆ ನಾಳಿದ್ದು ಮತ್ತೆ ತಾಯಿ ಟಿಂಗೇಶ್ವರ ಟ್ರೆಸ್ರಿಗೆ ಸೇರುವಂತದ್ದು. ಇವತ್ತು ಪೊಲೀಸ್ ಪೂಜೆ ಕೂಡ ನಡೀತಾ ಇದೆ. ಪೊಲೀಸ್ ಇಲಾಖೆಯ ಸತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಅವರು ಏನು ಇನ್ಚಾರ್ಜ್ ಆಗಿ ಬಂದಿದ್ರೆ, ಅವರು ಜವಾಬ್ದಾರಿಗೆ ಬಂದು ಸರ್ಕಲ್ ಇನ್ಸ್ಪೆಕ್ಟರ್ ಜವಾಬ್ದಾರಿ ಇರುವಂತವರು ಇವತ್ತು ಬನ್ನೂರಿನಲ್ಲಿ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸತೀಶ್ ಅವರು ಕೂಡ ಬಂದಿರುವಂತದ್ದು. ಜೊತೆಗೆ ಎಲ್ಲ ಅಧಿಕಾರಿ ವರ್ಗದವರು ಕೂಡ ನಾವು ನೆನೆಯಬೇಕು. ಆಗ್ಲೇ ಹೇಳಿದೆ ನಿಮ್ಗೆ, ಬನ್ನೂರಿಂದ ಹೊರಗಡೆ ಹೋದಂತ ನಗರ ಪ್ರದೇಶಕ್ಕೆ ಹೋದಂತ ಜನರು ಕೂಡ ಬನ್ನೂರಿಗೆ ಬರ್ತಾರೆ. ಈ ಒಂದು 12 ದಿನಗಳಲ್ಲಿ ಯಾವತ್ತಿನ ಒಂದು ಪೂಜೆಗೆ ಬರ್ತಾರೆ. ಅದಕ್ಕೆ ಸಾಕ್ಷಿ ನಮ್ಮ KSRTC ಡಿಪಾರ್ಟ್ಮೆಂಟ್ ಇರುವಂತವ್ರು. ಹಾಗಾಗಿ ಸರ್, ನಾನು ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಬಹಳ ಹೊಗಳ್ತಾ ಇರ್ತೀನಿ, ಕೆಲವೊಂದು ಬಗ್ಗೆ ತಗೊಳ್ತಾ ಇರ್ತೀನಿ. ನೀವು ಬಹಳ ಬೆಂತಡ್ತೀರ ನನಗೆ. ನೀವು ಅಣ್ಣ ಈ ಕಡೆ ತಿರ್ಕೊಳ್ಳಿ. ಜಸ್ಟ್ ಇವತ್ತು 1ನೇ ತಾರೀಕಿಂದ ಬನ್ನೂರು ಬಂಡಿ ಜಾತ್ರೆ ನಡೀತಾ ಇದೆ. ತಾವು ನನ್ನ ಲೈವ್ ಅಂತೂ ಬಹಳ ನೋಡ್ತೀರಾ ಅಂತ ಹೇಳ್ತಾರೆ. ನೀವೇನೆ ಹೇಗೆ ಅನ್ಸುತ್ತೆ? ಮುಂದೆ ಬನ್ನಿ ಸರ್. ನೀವು ಅದ್ಭುತವಾಗಿ ನೆರವು ಮಾಡಿ ಎಲ್ಲರಿಗೂ, ವಿಶೇಷವಾಗಿ ಬನ್ನೂರು ಬಂಡಿ ಹಬ್ಬನ ತುಂಬಾ ಚೆನ್ನಾಗಿ ತೋರಿಸ್ತಾ ಇದೆ ನಿಜವಾಗ. ಆಮೇಲೆ ಜೊತೆಗೆ ಬನ್ನೂರು ಪತ್ರಕರ್ತನಾಗಿ ತುಂಬಾ ಕೆಲಸ ಮಾಡ್ತಾ ಇದೆ. ನಮ್ಗೆ ಸಂತೋಷ. ಥ್ಯಾಂಕ್ ಯು ಅಣ್ಣ. ಆದ್ರೆ ಒಳ್ಳೊಳ್ಳೆ ಸುದ್ದಿಗಳನ್ನ ಮಾಧ್ಯಮಗಳಲ್ಲಿ ಇದರಲ್ಲಿ ನೀವು ಚೆನ್ನಾಗಿ ತೋರಿಸ್ತಾ ಇದೆಯಪ್ಪ. ನಿಜವಾಗ್ಲೂ ಖುಷಿ ಆಗುತ್ತೆ. ನೀನು ಇದೇ ರೀತಿ ನಿಮ್ಮ ಅಣ್ಣನ ಆಶೀರ್ವಾದ, ನಮ್ಮ ಬನ್ನೂರು ಪುಡ್ಸಮ್ಮಣ್ಣನ, ನಿಮ್ಮ ಅಣ್ಣ ಬನ್ನೂರು ಪುಡ್ಸಮ್ಮಣ್ಣನವರ ಆಶೀರ್ವಾದ ನಾನು ಇವತ್ತು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಬೆಳೀತಾ ಇರೋದಕ್ಕೆ ಅದಕ್ಕೆ ಅವರೇ ಕಾರಣ. ಯಾವಾಗಲೂ ನೀವು ಚೆನ್ನಾಗಿ ಇದೇ ರೀತಿ ಒಳ್ಳೆ ಹೆಸರು ಮಾಡಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಅಣ್ಣ. ಎಸ್, ಅಣ್ಣವ್ರು ಬಂದು KSRTC ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಇದ್ದಾರೆ. ನಮ್ಮ ಇಲ್ಲಿ ಬನ್ನೂರು ರಾಜು ಅವರು ಫಸ್ಟ್ ಬನ್ನೂರು ಯಾಕೆ ಪ್ರಶಸ್ತಿ ಬಂತು ಅಂತಂದ್ರೆ ಬನ್ನೂರು ರಾಜು ಅವರ ಫ್ಯಾಮಿಲಿಯವರು, ಬನ್ನೂರು ರಾಜಣ್ಣವರು ಆರೋಗ್ಯವಾಗಿ ಬರಲಿ, ಒಂದ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ. ಮತ್ತೆ ಬನ್ನೂರು ಸಾಹಿತಿಗಳು ಅಂತಂದ್ರೆ ಅದು ಬನ್ನೂರು ರಾಜಣ್ಣವರು. ಅವರ ಒಂದು, ನಾನು ಪತ್ರಿಕೆ ಚಿಕ್ಕವನಾಗಿದ್ದಾಗ ಅವರ ಒಂದು ಎಲ್ಲ ವಿಶೇಷ ಸಾಹಿತಿಗಳು ಕೂಡ ಬನ್ನೂರು ರಾಜಣ್ಣವರ ಸಾಹಿತಿಗಳನ್ನ ನಾವು ನೋಡ್ತಾ ಇದ್ವಿ. ಎಲ್ಲ ಪತ್ರಿಕೆಗಳು ಕೂಡ ಬರ್ತಾ ಇತ್ತು. ಆಗೆಲ್ಲ ಬಹಳ ಕಷ್ಟ ಪತ್ರಿಕೆಗಳು ಬರೋದು ಅಂತಂದ್ರೆ ಅವ್ರನ್ನ ಒಂದು ದೊಡ್ಡ ಲೆವೆಲ್ ಅಲ್ಲಿ ನೋಡ್ತಾ ಇದ್ವಿ ನಾವೆಲ್ಲ. ಅವ್ರ ಹೆಸರು ಪತ್ರಿಕೆಯಲ್ಲಿ ಬಂದಿದೆ ಅಂತ. ಹಾಗಾಗಿ ಬನ್ನೂರು ರಾಜಣ್ಣವರು ಆರೋಗ್ಯವಾಗಿರ್ಲಿ, ಅವರ ಫ್ಯಾಮಿಲಿ ಕೂಡ ಇದಾರೆ. ಆ ತಾಯಿ ಹೇಮದ್ರಮ್ಮ, ನಾವು ಈ ಮೂಲಕ ರಾಜಣ್ಣವ್ರಿಗೆ ಒಂದು ತಾಯಿ ಹತ್ರ ಒಂದು ಮನವಿ ಕೂಡ ಮಾಡೋಣ, ಅವ್ರ ಆರೋಗ್ಯ ಕ್ಷೇಮವಾಗಿರ್ಲಿ ಅಂತ ಕೂಡ ಹೇಳ್ತಾ, ಜೊತೆಗೆ ಇವತ್ತು ಏನು ನಾನು ಆಗ್ಲೇ ಹೇಳಿದಂತೆ ನಿಮ್ಗೆ, ಇವತ್ತು ನಾನು ಇಷ್ಟು ಗಟ್ಟಿ ಮಟ್ಟಗಿದ್ದೀನಿ ಅಂದ್ರೆ ತಾಯಿ ಆಶೀರ್ವಾದ ಕೂಡ ನನಗೆ ಇದೆ. ಅದು ಕೂಡ ವಿಶೇಷವಾಗಿ ಇವತ್ತು ಬನ್ನೂರು ಪೊಲೀಸ್ ಇಲಾಖೆನಲ್ಲೂ ಕೂಡ ಪೊಲೀಸ್ ಪೂಜೆ ಕೂಡ ನಡೀತಾ ಇದೆ. ಒಂದಷ್ಟು ವಿಚಾರಗಳು ಹೇಳೋದಾದ್ರೆ, ಬನ್ನೂರು ಪೊಲೀಸ್ ಇಲಾಖೆನಲ್ಲಿ ಇವತ್ತು ಬನ್ನೂರು ಪೊಲೀಸ್ ಪೂಜೆನ ವಿಶೇಷ ರಥದೊಂದಿಗೆ ಇವತ್ತು ಕೂಡ ಆಯೋಜನೆ ಮಾಡಿರುವಂಥದ್ದು. ಯಾವುದೇ ರೀತಿಯಾದಂತ ಒಂದಷ್ಟು ಅಹಿತಕರ ಘಟನೆಗಳನ್ನ ಆಗದೇನೆ ಇವತ್ತು ಬನ್ನೂರಿನಾದ್ಯಂತ ಲೈವ್ ಬರ್ತಾ ಇದೆ ನೋಡು. ಇವತ್ತು ಪೊಲೀಸ್ ಪೂಜೆಗೆ ಕೊನೆಯ ಮೆರವಣಿಗೆ ಪೊಲೀಸ್ ಪೂಜೆ ಆಗಿರುತ್ತೆ. ಮತ್ತೆ ಇಲ್ಲಿ ನಾನು ಒಂದಷ್ಟು ಹೇಳೋದಾದ್ರೆ, ಬನ್ನೂರಿನಲ್ಲಿ ದಯವಿಟ್ಟು ಒಂದು ನೆಗೆಟಿವ್ ಸುದ್ದಿ ಮಾತಾಡ್ತೀನಿ. ದಯವಿಟ್ಟು ಇಲ್ಲಿ ಬನ್ನೂರು ಸಿಬ್ಬಂದಿ ಇರುವಂತ ಕ್ವಾರ್ಟರ್ಸ್ ಅಲ್ಲಿ ಒಂದಷ್ಟು ಮೂಲಭೂತ ಸೌಕರ್ಯಗಳಾಗ್ಲಿ, ಸತೀಶ್ ಸರ್ ಮೂಲಕ ಕೂಡ ಆಗ್ಲಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮಂಡ್ಯದ ಗಂಡು ಕೂಡ ಅವರು, ಯಾಕೆಂದ್ರೆ ಅತಿ ಹೆಚ್ಚು ಮಂಡ್ಯ ಜಿಲ್ಲೆಯಲ್ಲಿ ಅವ್ರು ಇದಾರೆ ಅಂತ ನಾನು ಯಾವತ್ತೂ ಹೋಗಲ್ಲ. ಟು ಬಿ ಫ್ರಾಂಕ್ ಮಾತಾಡ್ತೀನಿ. ಯಾವುದೇ ಅಧಿಕಾರಿ ಆದ್ರೂ ಪರವಾಗಿಲ್ಲ, ಅವರು ಮಾಡಿರುವಂತಹ ಶ್ಲಾಘನೀಯ ಕೆಲಸಗಳನ್ನ ನಾವು ಇದನ್ನು ನೆನೆಯಬೇಕು. ಹಾಗಾಗಿ ಸತೀಶ್ ಸರ್ ಅವರು ಇಲ್ಲಿ ಜವಾಬ್ದಾರಿ ತಗೊಂಡು ಬಂದಿರುವಂತದ್ದು. ಅವರ ನೇತೃತ್ವದಲ್ಲಿ ಈ ಸರಿ ಬನ್ನೂರು ಬಂಡಿ ಜಾತ್ರೆ ಬಹಳ ಅಚ್ಚುಕಟ್ಟಾಗಿ ಮತ್ತೆ ಜವಾಬ್ದಾರಿಯುತವಾಗಿ ನಡೆಸ್ಕೊಂಡಿದ್ದಾರೆ. ಅದು ಕೂಡ ಖುಷಿ ಆಗುವಂತ ವಿಚಾರ. ಹಾಗಾಗಿ ತಾವೇ ನೋಡ್ತಾ ಇದ್ದಾರೆ, ಇನ್ನೇನು ಕೆಲವೇ ಕ್ಷಣದಲ್ಲಿ ಬನ್ನೂರು ಬಂಡಿ ಜಾತ್ರೆ ವಿಶೇಷತೆ ಮೆರವಣಿಗೆಯ ಕೊನೆಯ ಪೊಲೀಸ್ ಪೂಜೆ ಸತೀಶ್ ಅವರ ನೇತೃತ್ವದಲ್ಲಿ ಕೂಡ ನಡೀತಾ ಇದೆ. ಹಾಗಾಗಿ ತಾವೇನ್ ನೋಡ್ತಾ ಇದ್ದಾರೆ, ಇವತ್ತು ಇಲ್ಲಿ ಏನೆಲ್ಲ ಧಾರ್ಮಿಕ ಆಚರಣೆಗಳಿಗೆ ಭದ್ರತೆ ವ್ಯವಸ್ಥೆ ಮಾಡಿಕೊಟ್ಟಿರೋರು ಬನ್ನೂರು ಪೊಲೀಸ್ ಇಲಾಖೆ. ಮತ್ತೆ ಇದು ಹೆಡ್ ಆಫ್ ನಂಜನಗೂಡಿನ ಹೆಡ್ ಆಫ್ ಕ್ವಾರ್ಟರ್ಸ್ ಆದ್ರಿಂದ ಅವರು ಕೂಡ ಬರ್ತಾರೆ. ಒಂದಷ್ಟು ನಾಳೆ ಭದ್ರತೆಗಳು ಕೂಡ ಅವರು ತಗೋತಾರೆ. ಉದಾಹರಣೆಗೆ ಬೇರೆ ಬೇರೆ ತಾಲೂಕುಗಳಿಂದ ಒಂದಷ್ಟು ಪೊಲೀಸ್ ಇಲಾಖೆಗಳನ್ನ, CRPಗಳನ್ನ ಕೂಡ ಕರೆಸ್ಕೊಳ್ಳುವಂಥದ್ದು ಕೂಡ ನಾವು ನೋಡಬಹುದು. ಪೊಲೀಸ್ ಪೂಜೆಗೆ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಆ ಒಂದು ಪೊಲೀಸ್ ಪೂಜೆಗೂ ಕೂಡ ಸಾರ್ವಜನಿಕರು ಮನ್ನಣೆ ಕೊಟ್ಟಿರೋದು ನೋಡಬಹುದು. ನಾವು ಯಾವುದೇ ವ್ಯಕ್ತಿ ಮುಂದೆ ಹೊಗಳಬೇಕು ಅಂತ ಏನಿಲ್ಲ, ಬಟ್ ಅವ್ರು ಮಾಡಿರೋಂಥ ನೈಜತೆ ಕಾರ್ಯಗಳನ್ನ, ಕೆಲವೊಂದು ವಿಚಾರಗಳನ್ನ ಹೇಳ್ತೀನಿ. ಐ ಡೋಂಟ್ ಫಿಯರ್. ಮತ್ತೆ ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ. ಒಳ್ಳೆ ಕೆಲಸಗಳನ್ನ ಮಾಡಿದಾಗ ದಯವಿಟ್ಟು ಅವ್ರಿಗೆ ಸಲಾಮ್ ಹಾಕೋಣ. ಮಾಡಬೇಕು ಕೆಲಸಕ್ಕೆ ಅವ್ರ ಹತ್ರ ಕೇಳಿ ಮಾಡ್ಸೋಣ ಅಂತ ಹೇಳ್ತಾ, ಇನ್ನೇನು ತಾಯಿ ಹೇಮದ್ರಮ್ಮ ಪೊಲೀಸ್ ಪೂಜೆಗೆ ರೆಡಿ ಆಗಿದ್ದಾರೆ. ನಿಜವೂ ಯಾವುದೇ ನೋಡಿ, ಒಂದು ಧಾರ್ಮಿಕ ಆಚರಣೆಗಳಲ್ಲಿ ಏನೇ ಬಂದ್ರು ಎಂಥ ಹೈಯರ್ ಅಧಿಕಾರಿ ಆಗಿರ್ಲಿ ಅಥವಾ ಯಾವುದೇ ದೊಡ್ಡ ಜನಪ್ರತಿನಿಧಿ ಆಗಿರಲಿ, ದೇವ್ರ ಮುಂದೆ ತೃಣ ಮಾತ್ರ ಅಂತಾರಲ್ಲ, ಹಂಗೆ ತೃಣ ಮಾತ್ರ ನಾವು ಕೂಡ. ಜೊತೆಗೆ ಇವತ್ತು ಈ ಒಂದು ಪೊಲೀಸ್ ಪೂಜೆನ ಬಹಳ ಅಚ್ಚುಕಟ್ಟಾಗಿ ಸತೀಶ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಿದ್ದಾರೆ. ನೋಡಿ, ಅವ್ರನ್ನ ಮಾತಾಡ್ಸ್ಬೋದಾಯ್ತು, ಬಟ್ ಯಾಕೆ ಮಾತಾಡ್ಸಕ್ ಆಗಲ್ಲ ಅಂದ್ರೆ ಅವರು SP ಲೆವೆಲ್ ಅಲ್ಲಿ ಮಾತ್ರ ಮಾತಾಡಬೇಕು. ನಾಟ್ ಓನ್ಲಿ
ಸ್ಟೇಷನ್ ಲೆವೆಲಲ್ಲಿ ಯಾರು ಕೂಡ ಮಾತಾಡೋಕ್ಕಾಗಲ್ಲ. ಅದು ರಿಸ್ಟ್ರಿಕ್ಷನ್ಸ್ ಇರುವಂಥದ್ದು. ಹಾಗಾಗಿ ಅವ್ರನ್ನ ನಾನು ಅವ್ರ ಬಗ್ಗೆ ಮಾಹಿತಿ ಕೊಟ್ಟೆ ಹೊರತು ಅವ್ರ ಕೈಲಿ ಮಾತಾಡ್ಸೋದು ಆಗಲ್ಲ. SP ಅವರ ಒಂದು ನೇತೃತ್ವ ಏನಿದೆ ಅವ್ರು ಮಾತ್ರ ಯಾವುದೇ ವಿಚಾರಗಳನ್ನ ಕೂಡ ಒಂದು ಕ್ರೈಮ್ ವಿಚಾರ ಆಗಿರ್ಬೋದು ಅಥವಾ ಒಂದು ಧಾರ್ಮಿಕ ವಿಚಾರವಾಗಿ ಅವ್ರನ್ನ ನಾವು ಕೇಳುವಂಥದ್ದು ಅದು ಸರ್ಕಾರದ ಒಂದು ರೂಲ್ಸ್ ಆಗಿರುತ್ತೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಪೊಲೀಸ್ ಪೂಜೆ ಕೂಡ ಆಗುತ್ತೆ, ಮೆರವಣಿಗೆ ಕೂಡ ಆಗುತ್ತೆ. ಅದಕ್ಕೆ ಬ್ಯಾಂಡ್ ಸೆಟ್ ಕೂಡ ರೆಡಿಯಾಗಿದೆ. ಕೊನೆಯ ಮೆರವಣಿಗೆ ಇದು. ಏನು ಈ ವರ್ಷದ ಕೊನೆಯ ರಾಜ್ಯ ಬೀದಿಗಳಲ್ಲಿ ಹೋಗುವಂಥ ಕೊನೆಯ ಮೆರವಣಿಗೆ. ಮತ್ತೊಮ್ಮೆ ಹೇಳ್ತೀನಿ ನಿಮಗೆ, ಇನ್ನೊಬ್ರು ಇದ್ದಾರೆ, ಇನ್ನೂ ಇಂಪಾರ್ಟೆಂಟ್ ವ್ಯಕ್ತಿ ನಮ್ಮ ಪೌರ ಕಾರ್ಮಿಕರು. ಇವತ್ತು ನಮ್ಮ ಪೌರ ಕಾರ್ಮಿಕರು ಇದನ್ನೆಲ್ಲ ಸ್ವಚ್ಛ ಮಾಡಲಿಲ್ಲ ಅಂದಿದ್ರೆ ಇವತ್ತು ನಮ್ಮ ಬನ್ನೂರು ಇಷ್ಟು ಚೆನ್ನಾಗಿರ್ತಿರಲಿಲ್ಲ. ಅವ್ರ ಬಗ್ಗೆ ಬಹಳ ಪ್ರಶಂಸೆ ಕೂಡ ಇದೆ. ನಾನು ಆಗಲೇ ಹೇಳಿದೆ ನಿಮಗೆ, ರಾಣಿಬೆನ್ನೂರಲ್ಲಿ ಹೋಗಿ ಒಬ್ಬ ಪೌರ ಕಾರ್ಮಿಕರ ಬಗ್ಗೆ ನಾನು ಸುದ್ದಿ ಮಾಡ್ತೀನಿ ಅಂತಂದ್ರೆ ಅವ್ರ ಪರವಾಗಿ ಬೆಳಗಿನ ಜಾವ 5 ಗಂಟೆಯಲ್ಲಿ ಹಿಡಿದಾಗ ಅವ್ರು ನಮ್ಮನ್ನು ಮಾತಾಡ್ತಾರೆ, ಒಂದಷ್ಟು ಚರ್ಚೆಗಳಾಗುತ್ತೆ. ಹಾಗಾಗಿ ಪೌರ ಕಾರ್ಮಿಕರು ಇವತ್ತು ಇಡೀ ದೇಶದ ಹೆಮ್ಮೆ ಅಂದ್ರೆ ಆ ಪೌರ ಕಾರ್ಮಿಕರು. ಸಾಮರಸ್ಯತೆ ಹಬ್ಬ ಅಂದ್ರೆ ಅವರು ಕೂಡ ಮಾತಾಡ್ಸೋಣ. ನೋಡಿ, ನೀವೇ ಈಗ ಚಪ್ರಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರಿ, ಎಲ್ಲ ಶುದ್ಧಿಗಳನ್ನ ಮಾಡ್ತಾ ಇದ್ರಿ. ಅಲ್ಲ, ಚಪ್ರ ನಿಮ್ದಲ್ಲ, ನೀವು ಜೊತೆಗಿದ್ರಿ. ಪಾಪ ಎಲ್ಲ ಗುಂಡಿಗಳೆಲ್ಲ ತೆಗೆದು ಸುಮ್ಮನೆ ಮಾತಾಡಿ ಹೋಗ್ಲಿ. ಆವಾಗ ಇವನು ನಮ್ಮ ಹೌದು ನಿಮ್ದು ತೇರಿನ ಜವಾಬ್ದಾರಿ ಇದೆ. ಹೌದು, ನಿಮ್ದೇ ಇದೆ. ಖಂಡಿತ ಭಾರಿ ಹಬ್ಬ ಗಂಟೆನೂ ಮಾಡ್ತಾ ಇದ್ವಿ. ಇನ್ನೂ ನಮ್ಗೆ ಪುರ್ಸೊತ್ತೇ ಇಲ್ಲ. ಇದುವರೆಗೂ ಇಲ್ಲೇ ಈವಾಗಲೇ ಕೆಲಸ ಸ್ನಾನ ಮಾಡ್ತಾರೆ. ಅಂದ್ರೆ ಇದಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ ಗೌಡ್ರು, ಬನ್ನೂರು ಗೌಡ್ರು ಇದೊಂದು ಅವಕಾಶ ಮಾಡಿಕೊಟ್ಟವ್ರು ನಮಗೂ. ಏನಂದ್ರು ನಮ್ಗೆ ಅಂತ ಒಂದು ಮೀಸಲಿ ಕೊಟ್ಟದ ಉಂಡೆ ಹೊಡೆಯೋದು. ಅಲ್ಲ, ಇಡೀ ದೇಶನ ಮೀಸಲು ಕೊಟ್ಬಿಟ್ಟಿದೆ ನಿಮ್ಗೆ. ನಾವು ಕೊಡೋದೇನು ದೊಡ್ಡ ವಿಷಯ ಅಲ್ಲ, ನಮ್ಮೂರಿನವ್ರು ಕೊಡೋದೇನು ದೊಡ್ಡ ವಿಷಯ ಅಲ್ಲ. ಅಂತ ನಾವು ಹೇಳ್ತಾರೆ ಬನ್ನೂರಲ್ಲಿ. ಖಂಡಿತ ಇದುವರೆಗೆ ನಮ್ಮ ತಾತ್ಕಾಲದಿಂದ ಇಲ್ಲ. ಇವಾಗ ನಮ್ಮ ತಲೆಯಲ್ಲೇ ನಮಗೂ ಬಂದದ. ನಮ್ಗೆ ಬಹಳ ಸಂತೋಷ. ನಮ್ಮ ದೇವರು ನಮ್ಮವರು. ಆಮೇಲೆ ನೀವು ಒಂದು ಪಟ್ಟದಮ್ಮ ಹಬ್ಬ ಮಾಡ್ತೀರಾ, ಏನ್ ಜೋರಾಗಿ ಮಾಡ್ತೀರ್ರಿ ನೀವು. ಇವಾಗಲೂ ಕೂಡ ಇದೇ ತರ ನೀವು ದೊಡ್ಡ ಮಟ್ಟದ ಒಂದು ಪಟ್ಟದಮ್ಮನ ಹಬ್ಬ ಮಾಡ್ತೀರಾ. ನೆಕ್ಸ್ಟ್ ಮಾಡ್ತಾ ಇದೀರಾ. ನಿಜಾಲು ಇಡೀ ರಾಜ್ಯದ ಪೌರ ಕಾರ್ಮಿಕರಿಗೆ ನಿಜಾಲು ಸಲಾಮ್ ಹೇಳ್ಬೇಕು. ಯಾಕಂದ್ರೆ ಇಷ್ಟು ಬನ್ನೂರು ನಾರಾಜ್ ಅಂತ ಹಾಕು ಫೇಸ್ಬುಕ್ ಅಲ್ಲಿ, ಎಲ್ಲ ನಮ್ದು ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಸಿಗುತ್ತೆ, ಪೇಪರ್ ಎಲ್ಲ ಸಿಗುತ್ತೆ ಅಲ್ಲೇನೆ. ಬಹಳ ಖುಷಿ ಆಗುತ್ತೆ ಅಣ್ಣ, ನೀವು ಇಷ್ಟು ಜವಾಬ್ದಾರಿ ತಗೊಂಡು. ಇದಾದ್ಮೇಲೆ ನಾಳೆ ಬಹಳ ಕೆಲಸಗಳಾಗುತ್ತೆ. ನೀವು ತೇರಾದ್ಮೇಲೆ ಎಲ್ಲಂದ್ರಲ್ಲಿ ಜನ ಎಸ್ಬಿಡ್ತಾರೆ. ನಮ್ಮ ಒಂದು ವಿಶೇಷವಾಗಿ ಅದನ್ನ ಊಟ ಮಾಡಿ ಒಂದ್ ಕಡೆ ಇಟ್ಟರೆ ಸಾಕು, ನೀವು ಬಂದು ಇಟ್ಕೊಂಡು ಹೋಗ್ತೀರಾ. ಇಡಲ್ಲ. ಎಸ್, ಥ್ಯಾಂಕ್ ಯು. ಎಸ್, ಹಾಗೆ ಹೇಳಿದಂಗೆ ಪೌರ ಕಾರ್ಮಿಕರ ಬಗ್ಗೆ ಬಹಳ ಜವಾಬ್ದಾರಿಯುತವಾದಂತ ವಿಚಾರ. ಅವ್ರನ್ನ ನೋಡಿ, ಅಲ್ಲಿ ನಾಸೀರ್ ಸರ್ ಇದಾರೆ. ನಾಸೀರ್ ಅವರು ಒಂದು ಒಳ್ಳೆ ಉತ್ತಮ ಕವಿಗಳ್ರಿ. ಅವರು ಒಳ್ಳೊಳ್ಳೆ ಕವನಗಳು ಕೂಡ ಬರೀತಾರೆ ನಾಸೀರ್ ಅವರು. ಎಸ್, ಹಾಗೇನೆ ಒಂದು ಪೊಲೀಸ್ ಇಲಾಖೆಯಲ್ಲಿ ಇದ್ರೂ ಕೂಡ ಅವ್ರದೇ ಆದಂತ ಕೆಲವೊಂದು ಕಲೆಗಳು ಕೂಡ ಇದೆ. ಆ ಕಲೆಗಳಲ್ಲಿ ನಾಸೀರ್ ಅವರು ಒಂದಷ್ಟು ಕವನಗಳು ಕೂಡ ಬರೀತಾರೆ. ನಾಸೀರ್ ಅವರು ಒಳ್ಳೊಳ್ಳೆ ಕವನ ಕೂಡ ಬರೀತಾರೆ, ನಾನು ಕೇಳಿದ್ದೀನಿ. ಮತ್ತೆ ಆ ಒಂದು ಡ್ಯೂಟಿ ಅಲ್ಲದೆ ಅವ್ರದೇ ಆದಂತ ಒಂದು ಕಲೆ ಅಭಿರುಚಿಗಳು ಕೂಡ ಇರುತ್ತೆ. ಯಾವುದೇ ಇಲಾಖೆ ಆಗಿರ್ಬೋದು, ಅದು ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ದೊಡ್ಡ ವೃತ್ತಿ ಯಾವುದೇ ಇದ್ರೂ ಅವ್ರದೇ ಆದಂತ ಕೆಲವೊಂದು ಕಲೆಗಳಿದೆ. ಅದರಲ್ಲಿ ನಾಸೀರ್ ಅವರು ನಾನು ಕೇಳ್ಪಟ್ಟಂಗೆ ಅವರು ಒಂದು ಒಳ್ಳೆ ಕವನಗಳು ಕೂಡ ಬರೀತಾರೆ ನಾಸೀರ್ ಅವರು. ಮತ್ತೆ ಮಂಡ್ಯದಲ್ಲಿ ಒಬ್ರು SP ಆಫೀಸಲ್ಲಿ ಒಬ್ರು ಇದ್ದಾರೆ, ವೆಂಕಟೇಶ್ ಅಂತ, ಒಳ್ಳೆ ಹಾಡುಗಾರರು. ಮಂಡ್ಯ SP ನಲ್ಲಿ ಆಫೀಸಲ್ಲಿ ಕೂಡ ಇದ್ದಾರೆ. ಅವರು ಒಳ್ಳೆ ಹಾಡುಗಾರರು, ವೆಂಕಟೇಶ್ ಅಂತ. ನಮ್ಮ ಮಧು ಯಾವುದೇ ಧಾರ್ಮಿಕ ಆಚರಣೆಗಳಿದ್ರು ಮುಂದಾಗಿರ್ತಾನೆ. ಅಷ್ಟು ಪ್ರಾಧಾನ್ಯತೆ ಇರುವಂತ ಒಂದು ಇದು ತಾವೇ ನೋಡ್ತಾ ಇದ್ದೀರಾ. ಮತ್ತೆ ಇಲ್ಲಿ ನಮ್ಮ ಮುಖ್ಯವಾಗಿ ಕೆಲವೊಂದು ವಿಚಾರಗಳಿಗೆ ನಮ್ಮ ಬನ್ನೂರಿನ ನಮ್ಮ ರಮೇಶ್ ಅಣ್ಣವರು
ರಮೇಶ್ ಅಣ್ಣವ್ರು ನನ್ನ ಕೈಗೆ ಸಿಕ್ಕಿಲ್ಲ ರಮೇಶ್ ಅಣ್ಣ ಅಂತಾರೆ ಈಗ. ನಾನು ನಿಮ್ ಕೈ ಸಿಕ್ಕಿಲ್ಲ, ನಾನು ರಮೇಶ್ ಅಣ್ಣವ್ರ ಕೈ ಸಿಕ್ಕಿಲ್ಲ. ಹಾಗಾಗಿ ಬಹಳ ಯಾವುದೇ ಧಾರ್ಮಿಕ ಆಚರಣೆಗಳಿದ್ರು ಬಹಳ ಜವಾಬ್ದಾರಿಯಿಂದ ರಮೇಶ್ ಅಣ್ಣವರು ಅವರು ಮುಂಚೆಲೆ ಬರುವಂಥದ್ದು ವಿಶೇಷ. ಬನ್ನೂರಿನಲ್ಲಿ ಕೂಡ ಒಂದಷ್ಟು ಧಾರ್ಮಿಕ ಆಚರಣೆ ಕೂಡ ಆಗುತ್ತೆ. ಬನ್ನೂರಲ್ಲಿ ಧಾರ್ಮಿಕ ಆಚರಣೆಗಳಿಗೆ ಆಗಕ್ಕೆ ಮುಖ್ಯ ಕಾರಣ ಒಂದಷ್ಟು ಧಾರ್ಮಿಕ ಆಚರಣೆಗಳಿಗೆ ಒತ್ತು ಕೊಡುವಂತ ನಮ್ಮ ಮಹೇಶ್ ಯೋಗೇಶ್ವರ್ ಇದ್ದಾರೆ. ಯಾವುದೇ ಇವತ್ತು ಸಂಘ ಪರಿವಾರಗಳ ಕಾರ್ಯಕ್ರಮಗಳಿದ್ರು ಜನಗಳನ್ನ ಜೋಡಿಸೋದು, ಹಣ ಜೋಡಿಸ್ಬೋದು, ಬಟ್ ಜನ ಜೋಡಿಸೋದು ಬಹಳ ಕಷ್ಟ. ಆ ಜನ ಜೋಡಣೆಯಲ್ಲಿ ನಮ್ಮ ಯೋಗೇಶ್ ಅವರು ಬಹಳ ಮುಂಜಾನೆ ಇರ್ತಾರೆ. ಮತ್ತೆ ಎಲ್ಲ ಒಂದಷ್ಟು ದೇಶಭಕ್ತರು ಅಂತ ಇದ್ರೆ ಇವರ ಒಂದು ತಂಡ ಇದೆ, ನಾನು ಕೂಡ ಸೇರಿದಂಗೆನೆ. ಆ ದೇಶಭಕ್ತಿಗೆ ದೇಶ ಕಟ್ಟುವಂತ ಕೆಲಸ ಮಾಡೋರು ನಮ್ಮ ಯೋಗೇಶ್ ಮತ್ತೆ ಅವರ ಎಲ್ಲ ನಮ್ಮ RSS ಪ್ರಮುಖರು, VHP, ನಾನು ಕೂಡ ಮೈಸೂರು ಜಿಲ್ಲಾ ಜವಾಬ್ದಾರಿ ಇದೆ VHPಲಿ. ಹಾಗಾಗಿ ಅವರು ಕೂಡ ಈ ಒಂದು ಭಾಗಿಯಾಗಿರೋದು ವಿಶೇಷ. ಇನ್ನೇನು ಆಲ್ರೆಡಿ ರಥ ಹೊರಡ್ತು. ಸರಿಸುಮಾರು 2 ಗಂಟೆಗಳ ಕಾಲ ಎಲ್ಲ ರಾಜಬೀದಿಗಳಲ್ಲಿ, ಬನ್ನೂರಿನ ರಾಜಬೀದಿಗಳಲ್ಲಿ ತಾಯಿ ಚಿನ್ನದ ತಾಯಿ ಹೇಮದ್ರಮ್ಮ ಒಂದು ಎಲ್ಲ ಮೆರವಣಿಗೆ ಕೂಡ ಆಗುತ್ತೆ. ಆ ಪೊಲೀಸ್ ಪೂಜೆ ಇವತ್ತು ಕೊನೆಯ ಪೂಜೆ. ಹಾಗೇನೆ ರಮೇಶ್ ಅಣ್ಣ ಮಾತಾಡೋಣ. ರಮೇಶ್ ಅಣ್ಣ, ಏನ್ ಹೇಳ್ತೀರಾ? ಈ ಒಂದು ಅಚ್ಚುಕಟ್ಟಾದಂತ ಕಾರ್ಯಕ್ರಮ ಬಹಳ ನಿಮ್ಮಂತ ಎಲ್ಲ ಯಜಮಾನರಿಗೂ ಕೂಡ ಸಾಥ್ ಕೊಟ್ಟು ಇವತ್ತು ಬನ್ನೂರು ಬಂಡಿ ಜಾತ್ರೆ ಯಶಸ್ವಿ ಆಯಿತು. ಯಶಸ್ವಿ ಆಯಿತು ಅನ್ನೋದಕ್ಕಿಂತ ತಾಯಿಯ ಕರುಣೆ, ತಾಯಿಯ ಅನುಗ್ರಹ ಎಲ್ಲ ಮೇಲೂ ಐತೆ. ಯಾಕೆ ಅಂತ ಅಂದರೆ ಈ ಸಾರಿ 12 ದಿನ ಜಾತ್ರೆ ಕಂಪ್ಲೀಟ್ ಬಂದಿದ್ದು ಎಲ್ಲ ಕೋಮನವರು, ಎಲ್ಲ ಇಲಾಖೆಯವರು ಪೂಜೆ ಸಿಕ್ಕೈತೆ. ಇದರಲ್ಲಿ ವಿಶೇಷವಾಗಿ JB ಅವರು ಸಹ ಒಂದು ಪೂಜೆನ ವಹಿಸ್ಕೊಂಡಿದ್ದಾರೆ. ಯಾವತ್ತಣ್ಣ ಅವ್ರದ್ದು? ಅದು ನಾಳಿದ್ದು ತೆಪ್ಪದ ದಿನ. ಮಾತಿನಲ್ಲಿ ತೆಪ್ಪೋತ್ಸವ ಮುಗಿದ ನಂತರ ಅಲ್ಲಿಂದ ವಿಜೃಂಭಣೆಯಿಂದ ಇದೇ ಬೆಳ್ಳಿ ರಥೋತ್ಸವದಲ್ಲಿ ಬನ್ನೂರು ನಮ್ಮ ಹಾಸ್ಪಿಟ್ಲು ಮೂಲೆಯವರೆಗೆ JB ಅವರ ವತಿಯಿಂದ ಇಲ್ಲಿಗೆ ಬರುತ್ತೆ. ಇದು ಎರಡಿಗೆ ವಿಜೃಂಭಣೆಯಿಂದ ಪೂಜಾ ಇದ್ರ ಸಮೇತನೆ ಇದು ಒಂದು ಒಳ್ಳೆ ವಿಶೇಷವಾದಂತ ಅವ್ರಿಗೂ ಇಲಾಖೆ. ಅಲ್ಲ, ಪ್ರಥಮ ಬಾರಿಗೆ KB ಅವರು ವಹಿಸ್ಕೊಂಡಿರೋದು ಇವತ್ತು. ಪ್ರಥಮ ಬಾರಿಗೆ ಏನಲ್ಲ, ನಾವು ದೇವಸ್ಥಾನ ಕಮಿಟಿಯವರೆಲ್ಲ ಸೇರಿ ಇಂಥದ್ದು ಜಾಸ್ತಿ ಇದ್ದಿದ್ದರಿಂದ KB ಅವರ ಅಧಿಕಾರಿಗಳು, ಉನ್ನತ ಅಧಿಕಾರಿ JE ಅವ್ರನ್ನ ಸಂಪರ್ಕ ಮಾಡಿದಾಗ ಅವರು ಅವರ ಇವ್ರನ್ನ ಅವ್ರನ್ನ ಇಲಾಖೆ ವತಿಯಿಂದ ಎಲ್ಲರನ್ನೂ ಸಂಪರ್ಕ ಮಾಡಿ ಇವ್ರನ್ನ ಅವರ ಸಿಬ್ಬಂದಿನ ಎಲ್ಲರೂ ಸಂಪರ್ಕ ಮಾಡಿ ಕೂತು ಅವ್ರ ಜೊತೆ ಮಾತಾಡಿ ನಮಗೂ ಈ ಸರಿ ಪೂಜೆ ಸಿಕ್ಕಿದೆ, ಮಾಡೋಣ ಏನು ಅಂತ ಎಲ್ಲ ಸೇರಿ ಒಪ್ಕೊಂಡು ಬನ್ನೂರಿಯ ಪೂಜೆಗೆ ಅವರು ಒಪ್ಕೊಂಡಿದ್ದಾರೆ. ಅವ್ರಿಗೂ ಈ ಮುಖಾಂತರ ಧನ್ಯವಾದ ಹೇಳ್ತಾ, ನಾಳೆ ತೇರು ಎಲ್ಲರೂ ಸಾವಧಾನದಿಂದ ಇದೇ ರೀತಿ ಇಷ್ಟಿಂದ ಹೆಂಗೆ ನಡೀತು ಅದೇ ರೀತಿ ತೇರಿಗೂ ಎಲ್ಲ ಬಂದು ಸಹಕರಿಸಬೇಕು ಅಂತ ದೇವಸ್ಥಾನದ ಕಮಿಟಿ ಪರವಾಗಿ, ಆಡಳಿತ ಮಂಡಳಿ ಪರವಾಗಿ ಹಾಗೂ ಎಲ್ಲ ಬನ್ನೂರು ಗ್ರಾಮದ ಹಿರಿಯರು, ನಾಗರಿಕರು, ಹುಡುಗರು, ಯುವಕರು ಎಲ್ಲ ಕಡೆಯಿಂದ ಕೇಳ್ಕೊಳ್ಳುತ್ತಾ ಧನ್ಯವಾದ ಹೇಳುತ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಮೇಲೆ ನಮ್ಮ ನಮ್ಮ ಬಸವಣ್ಣವ್ರ ಫ್ಯಾಮಿಲಿ ಅಂತಂದ್ರೆ ಇಡೀ 33 ಹಳ್ಳಿಗೂ ಪರಿಚಯ. ಯಾಕೆ ಅಂದ್ರೆ ಇವತ್ತು ರೈಸ್ ಮಿಲ್ ಅನ್ನ ಜವಾಬ್ದಾರಿ ತಗೊಂಡು ಮಾಡೋದಂತವ್ರು ತಮ್ಮ ಕುಟುಂಬ. ಮತ್ತೆ ತಮ್ಮ ಕುಟುಂಬ ಫಾರಿನಲ್ಲಿ ಕೂಡ ನಿಮ್ಮ ಮನೆ ತರದ ಮಕ್ಕಳು ಕೂಡ ಇದ್ದಾರೆ, ಅವರೆಲ್ಲರೂ ಕೂಡ ಬಂದಿದ್ರಾ? ಎಲ್ಲರೂ ಎಲ್ಲೇ ಇದ್ರು ಈ ಹಬ್ಬಕ್ಕೆ ಖಂಡಿತ ಬಂದೇ ಬರ್ತಾರೆ. ಅಂತ ಅಂದ್ರೆ ಈ ಹಬ್ಬ ಒಬ್ಬರಪ್ಪ ಅಲ್ಲ, ಇದು ಎಲ್ಲ ಕೋಮ್ನವರಪ್ಪ, ಇನ್ಕ್ಲೂಡಿಂಗ್ ನಮ್ಮ ಬನ್ನೂರು, ನಮ್ಮ ಮುಸಲ್ಮಾನರು ಸಹ, ಆ ಹೆಣ್ಮಕ್ಳು ಸಹ ಇಲ್ಲಿ ಬರ್ತಾರೆ. ನಿಮಗೆ ಗೊತ್ತಿರುವಂತ ವಿಚಾರ. ಹೌದು. ಇನ್ನು ನಮ್ಮ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ, ಇವ್ರ ಫ್ಯಾಮಿಲಿ ಬರದೇ ಇರೋರೇನೋ ಎಲ್ಲ ಬಂದು ಈ ದೇವ್ರಿಗೆ ದರ್ಶನ ಮಾಡಿ ಎಲ್ಲ ಅಚ್ಚುಕಟ್ಟಾಗಿ ಹೋಗುವಂಥದ್ದೇ ಈ ಪೂಜೆ ದೇವರದ ಕಾರ್ಯಕ್ರಮ. ಯಾಕೆಂದ್ರೆ ತಮ್ಮ ಕುಟುಂಬ ಆಲ್ರೆಡಿ ಈಗ ಒಂದು ಕುಟುಂಬ ಅನ್ನೋದಕ್ಕಿಂತ ಮುಖ್ಯವಾಗಿ ಫಾರಿನ್ನಲ್ಲಿ ತಮ್ಮನ ಮಕ್ಕಳು ಕುಟುಂಬ ಇದೆ, ಅವರು ಕೂಡ ಬಂದಿದ್ದಾರೆ. ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಈ ದೇವರ ದರ್ಶನಕ್ಕೆ ಹೋಗ್ತಿದ್ದಾರೆ. ಕೆಲವರೆಲ್ಲ ಅಲ್ಲಿಂದ ಇಲ್ಲಿ ದೇವರದ ಪೂಜೆನ ವಾಟ್ಸ್ಆಪ್ ಕೇಳ್ತಾ ಇದ್ದಾರೆ. ವಾಟ್ಸ್ಆಪ್ ಎಲ್ಲಿ ಕೇಳ್ತಾ ಇದಾರೆ? ಇಲ್ಲಿಂದ ಬನ್ನೂರು ನಡೆಯೋದ್ರಿಂದ ಹೊರಗಡೆ ಕಂಟ್ರಿ, ಔಟ್ ಆಫ್ ಸ್ಟೇಟ್, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ನಮ್ಮ ದೇವರು ಪ್ರಸಿದ್ಧವಾಗಿದೆ, ಹೋಗ್ತಾ ಇದೆ. ಮತ್ತೆ ಇನ್ನೇನಿದೆ ಅದೇ, ಯಾಕೆಂದ್ರೆ ಇಷ್ಟು ವಿಜೃಂಭಣೆ ಎಲ್ಲ ಇದು ಮಾಮೂಲಿ ನಿಮಗೂ ಗೊತ್ತಿರುವಂತ ವಿಚಾರ. ಯಾಕೆ ಅಂತ ಅಂದ್ರೆ ಬನ್ನೂರು ಬಂಡಿ ಹಬ್ಬ ಅಂತ ಅಂದ್ರೆ ಇದು ಹೆಂಗಿದೆ ಏನು ಅನ್ನೋದೆಲ್ಲ ನಿಮ್ಗೆ ಗೊತ್ತು. ಹೌದು. ಎಲ್ಲ ಕೋಮ್ನವರು ಸಹಕರಿಸ್ತಾರೆ ಅನ್ನೋದು ಗೊತ್ತು. ಆಮೇಲೆ ಇಲ್ಲಿ ತಮಗೆ ಏನು ಅಂತ ಅಂದ್ರೆ ನೀವು ಇಲ್ಲಿ ಹುಟ್ಟಿ ಬೆಳೆದಿರುವಂತದ್ದು. ಹೌದು. ನಿಮ್ಮ ಮನೆಗೆಲ್ಲ ಪತ್ರಿಕೆ ಹಾಕೊಂಡು ಬೆಳೆದಿರುವಂತದ್ದು ನಮಗಿಂತ ನಿಮಗೂ ಚೆನ್ನಾಗಿ ಗೊತ್ತಿರುವಂತದ್ದು. ಹೌದು. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳ್ಬೇಕಾಗಿಲ್ಲ. ಥ್ಯಾಂಕ್ ಯು ರಮೇಶ್. ಯಾಕೆಂದ್ರೆ ನಾನು 1ನೇ ತಾರೀಕು ಸಿಗ್ಲಿಲ್ಲ, ಅದ್ ಬಿಟ್ರೆ ಇನ್ನೆಲ್ಲಾ ದಿನಗಳು ಕೂಡ ನಾನು ಲೈವ್ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನೂರು
ಪೊಲೀಸ್ ಇಲಾಖೆಯಿಂದ ಪೂಜೆ ನಡೀತಾ ಇದೆ. ಹೌದು ದೇವರು ಹೊರಟು ಉತ್ಸವ ಹೌದು ಹೌದು ಅವ್ರ ವತಿಯಿಂದ ಪ್ರಸಾದ ವಿನಿಯೋಗ ಭಕ್ತಾದಿಗಳಿಗೆ ಆಗ್ತಾ ಇದೆ. ಆ ಕಡೆ ಹಾಗೆ ಕ್ಯಾಮ್ರಾ ಇಡೋದು ಎಲ್ರಿಗೂ ತೋರಿಸಿ ಎಷ್ಟು ಖಂಡಿತ 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 ಹೆಣ್ಮಕ್ಳು ಇವರು ಎಲ್ಲ ಯಾವ ತರ ಮಾಡ್ತಾ ಇದ್ದಾರೆ ಅಂತ ಹೌದು 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 ನಾವು ನೋಡ್ತಾ ಆಮೇಲೆ ಸತೀಶ್ ಅವ್ರಿಗೆ ಒಂದು ಒಳ್ಳೆ ಅನುಭವ ಬನ್ನೂರು ಬಂಡಿ ಜಾತ್ರೆ. ಅವ್ರಿಗೆ ಮೊದಲು ಅವರು ಸಹ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗಲೂ ನಾನು ಇದನ್ನ ಸೇವೆ ಮಾಡಿದ್ದೀನಿ ಅಂತ ಹೇಳಿ ಇದನ್ನು ಸಹ ಅವರು ಬಹಳ ಇದಾಗಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸವ್ರೆ ಅಂತ ಹೇಳ್ತೀನಿ. ಓಕೆ ಅವ್ರಿಗೂ ಸಹ ನಮ್ಮ ಪೂಜಾ ಕಮಿಟಿ ಮತ್ತೆ ಜಾತ್ರಾ ಕಮಿಟಿ ನಮ್ಮ ದೇವಸ್ಥಾನ ಕಮಿಟಿ ಅವರಿಂದ ಧನ್ಯವಾದನ. ಹಾಗೆ ಬನ್ನೂರು ಜನತೆಯಿಂದನೂ ಕೂಡ ಹೇಳೋಣ. ಎಲ್ಲರಿಂದಲೂ ಓಕೆ ಓಕೆ ನಾಗರಿಕರಿಂದಲೂ ಖಂಡಿತ ಅವ್ರಿಗೂ ಸಹ ಧನ್ಯವಾದನ. ನಾಳೆ ಕಾರ್ಯಕ್ರಮಕ್ಕೆ ಸುನಿಲ್ ಬಸ್ ಅವ್ರು ಬರ್ತಾ ಇದ್ದಾರೆ. ನಾಳೆ ವೇದಿಕೆ ಕಾರ್ಯಕ್ರಮ ಇದೆಯಲ್ಲ ಸುನಿಲ್ ಬಸ್ ಅವ್ರದ್ದು, ಇದೆ. ಒಂದು ಬಹುಮಾನ ವಿತರಣೆ ಕೂಡ ಕೊಡಕ್ಕೆ ಬರ್ತಾ ಇದ್ದಾರೆ. ಮೇಡಮ್ ಕೂಡ ಸವಿತಾ ಮೇಡಮ್ ಕೂಡ ಅವ್ರ ಪಾಪ ಚಕ್ರದ 4 ಚಕ್ರಕ್ಕೆ ರಥದ ಚಕ್ರಗಳಿಗೆ ವ್ಯವಸ್ಥೆ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ನಮ್ದು ತೇರ್ದು 4 ಚಕ್ರವೂ ಕಳೆದ ಬಾರಿನೇ ಒಂದು ಅದು ಇದು ಮುಗಿದೋಗಿ ಅದು ದುರ್ಸ್ಥಿತಿ ಇರಲಿಲ್ಲ. ಅದನ್ನ ಈ ಸಾರಿ ಏನ್ ಮಾಡಿದ್ದಾರೆ ಅದನ್ನ ದುರ್ಸ್ಥಿತಿಗೆ ಒಬ್ಬರೇ ವ್ಯವಸ್ಥೆ ಮಾಡಿ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಈ ವಿಚಾರದಲ್ಲಿ ಧನ್ಯವಾದ ಹೇಳಕ್ಕೆ ಥ್ಯಾಂಕ್ ಯು ರಮೇಶ್ ಅಣ್ಣ, ಥ್ಯಾಂಕ್ ಯು. ನೋಡಿ ನಮ್ಮೂರಿನ ಗ್ರಾಮಸ್ಥರು, ನಮ್ಮೂರಿನ ಯಜಮಾನರುಗಳು ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ನಮ್ಮೂರವ್ರನ್ನೇ ನಾವು ಫಸ್ಟ್ ಇಡೀ ರಾಜ್ಯಕ್ಕೆ ತೋರಿಸುವಂತ ಕೆಲಸ ಮಾಡಬೇಕು. ಹಾಗಾಗಿ ಈ ಪೊಲೀಸ್ ಪೂಜೆ ಮುಂದೆ ಹೋಯ್ತು. ಪೊಲೀಸ್ ಇಲಾಖೆಯಿಂದ ಪ್ರಸಾದ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಪ್ರತಿದಿನ ಕೂಡ ಎಲ್ಲರೂ ಮಾಡ್ತಾರೆ. ಆ ದೇವಿ ಬಂದಾದ್ಮೇಲೆ ಮಾಡ್ತಾರೆ. ಈಗ ಇವತ್ತು ಬೇಗನೆ ಕೊಟ್ಬಿಟ್ಟಿದ್ದಾರೆ, ಅದು ಒಂದು ಒಳ್ಳೇದೇನೆ. ಅಣ್ಣ ಪ್ರತಿ ವರ್ಷ ಪ್ರಸಾದ ಇರುತ್ತಾ ಪೊಲೀಸ್ ಪೂಜೆಗೆ? ಅಲ್ಲ ಹೌದು 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 ಅಲ್ಲ, ನೆನ್ನೆ ಮೊನ್ನೆದೆಲ್ಲ ದೇವಿ ಬಂದಾದ್ಮೇಲೆ ಕೊಡ್ತಿದ್ರು, ಇವಾಗ ಬೇಗ ಕೊಟ್ಬಿಡ್ತಾವ್ರೆ, ಇರಕ್ಕಾಗಲ್ಲ. ಹೌದು 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 ಎಸ್. ಪೊಲೀಸ್ ಪೂಜೆ ಅದು ನಾವು ಯಾವುದೇ ಧಾರ್ಮಿಕ ಆಚರಣೆಗಳು ಮಾಡಿದ್ರು ಕೂಡ ಒಂದು ಧಾರ್ಮಿಕ ಆಚರಣೆಗೆ ಪುಷ್ಟಿ ಕೊಡೋದೇ ಪ್ರಸಾದ. ಆ ಪ್ರಸಾದದ ವಿಚಾರ ಇದೆಯಲ್ಲ, ಅದು ಬಹಳ ವಿಶೇಷವಾಗಿ ಮನ್ನಣೆ ಬರುವಂಥದ್ದು. ನೋಡಿ, ಒಂದು ನಾನು ಯಾವತ್ತೂ ಕೂಡ ಹೇಳ್ತಾ ಇರ್ತೀನಿ, ಸೇವೆ ಅನ್ನೋದು ಎಲ್ಲರ ಮನೋಭಾವನೆಯಲ್ಲಿ ಕೂಡ ಇರುತ್ತೆ. ಅದು ಅಧಿಕಾರಿ ಆಗಿರ್ಬೋದು ಅಥವಾ ಯಾವುದೇ ವಿಚಾರ ಆದ್ರೂ ಕೂಡ ಸೇವೆ ಅನ್ನೋದು ಕೂಡ ಎಲ್ಲ ಒಂದು ಅಧಿಕಾರಿ ವರ್ಗಕ್ಕೂ ಕೂಡ ಅವ್ರ ಮನಸ್ಸಲ್ಲಿ ಇರುತ್ತೆ. ಆ ಒಂದು ವೃತ್ತಿ ತಕ್ಕಂಗೆ ಸೇವೆಗಳನ್ನ ಮಾಡ್ತಾರೆ. ಮತ್ತೆ ಮುಖ್ಯವಾಗಿ ನಮ್ಮ ರಾಜೇಂದ್ರನಿಗೆ ನಾವು ಹೇಳಲೇಬೇಕು, ಯಾಕೆಂದ್ರೆ ಅವ್ರು ಅವರೇ ಅಂತಲ್ಲ, ಪಾಪ ಅವರು ಹೆಚ್ಚಿಗೆ 1 ತಿಂಗಳಿಂದ ಜವಾಬ್ದಾರಿ ತಗೊಂಡು ಏನಾಗಬೇಕು ಏನಾಗಬಾರ್ದು ಅಂತ ಎಲ್ಲ ಯಜಮಾನರು ಸೇರ್ಕೊಂಡು ಅದನ್ನ ಜವಾಬ್ದಾರಿತವಾಗಿ ಮಾಡ್ತಾರೆ. ರಾಜಣ್ಣ ಒಂದೆರಡು ಮಾತಾಡಿ. ಅಲ್ಲ, ಅದು ನಮ್ಮ ಹೆಮ್ಮೆ. ಅದು ಖಂಡಿತ ಇಡೀ ರಾಜ್ಯ ನೋಡ್ತಾ ಇದೆ. ನಮ್ಮ ಜಾತ್ರೆ ಒಂದು ಮುಂದಿನ ದಿನಗಳಲ್ಲಿ ನಡೀಲಿ, ಹೆಚ್ಚು ಹೆಚ್ಚು ನೀವು ಪ್ರಚಾರ ಮಾಡಿ ಜನಗಳಿಗೆ ತಲುಪಿಸಿ ಅಂತ ಹೇಳ್ತಾ ಮಾತು. ಥ್ಯಾಂಕ್ ಯು ಅಣ್ಣ. ಹಾಗಾಗಿ ಇವತ್ತು ಪೊಲೀಸ್ ಪೂಜೆಗೆ ಒಂದು ಮನ್ನಣೆ ಅಂತಂದ್ರೆ ಅದು ದಾಸೋಹ. ಇಡೀ ರಾಜ್ಯದಲ್ಲಿ, ಇಡೀ ಕರ್ನಾಟಕದಲ್ಲಿ ದಾಸೋಹಕ್ಕೆ ಹೆಮ್ಮೆ ಅಂತ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ. ಇಡೀ ನಮ್ಮ ರಾಜ್ಯ ದಾಸೋಹಕ್ಕೆ ಹೆಮ್ಮೆಯ ವಿಶೇಷ. ನಮ್ಮ ರೈತರು ಬೆಳೆದಂತ ಎಲ್ಲ ದವಸ ಧಾನ್ಯಗಳಲ್ಲಿ ದಾಸೋಹ ಕೊಡುವಂಥದ್ದು, ಅದರಲ್ಲೂ ನಮ್ಮ ಕರ್ನಾಟಕ ದಾಸೋಹ ಕೊಡಲು ಎತ್ತಿದ ಕೈ. ಆ ದಾಸೋಹಕ್ಕೆ ಮತ್ತೊಂದು ಮನ್ನಣೆ ಅಂತಂದ್ರೆ ಗಲ್ಲಿಗಳಲ್ಲಿ ಯಾವುದೇ ಒಂದು ಸಣ್ಣ ಆಚರಣೆಗಳಾದ್ರೂ ಕೂಡ ದಾಸೋಹ ಕೊಡುವಂತ ಹೆಮ್ಮೆ ನಮ್ಮ ಕರ್ನಾಟಕಕ್ಕಿದೆ. ಆ ದಾಸೋಹ, ಅದರಲ್ಲೂ ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆಯಲ್ಲಂತೂ ದಾಸೋಹದ ಮೇಳನೆ. ನಮ್ಮ ರಾಜ್ಯದಲ್ಲಿ ಎಲ್ಲೂ ಕೂಡ ಊಟಕ್ಕೆ ಕೊರತೆ ಇಲ್ಲ ಅನ್ನೋದೇ ವಿಶೇಷ. ಒಂದಷ್ಟು ಸಾರ್ವಜನಿಕರು ಕೂಡ ಮಾತಾಡ್ಸೋಣ. ಸರ್ ನಮಸ್ಕಾರ ಸರ್, ತಾವು ಎಲ್ಲಿಂದ ಬಂದ್ರಿ? ನಮಸ್ಕಾರ, ನಾನು ಬನ್ನೂರಿನ ಲೋಕಲ್. ಓಕೆ ನನ್ನ ಪರಿಚಯ ಇದೆ ಸರ್? ನಿಮ್ಮ ಪರಿಚಯ ನನಗಿಲ್ಲ, ಬಟ್ ನೀವು ಮಾತಾಡಿದ ಮಾತು ಕೇಳಿಸ್ಕೊಂಡೆ. ಓಕೆ. ನಮ್ಮ ಇಡೀ ಭಾರತದಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ ದೇವಸ್ಥಾನಗಳಲ್ಲಿ ಅನ್ನಕ್ಕೆ ಕೊರತೆ ಇಲ್ಲ. ಈ ಜಗತ್ತಿನ ಏಕಮಾತ್ರ ಶಕ್ತಿ ನಮ್ಮ ಸನಾತನ ಧರ್ಮಕ್ಕಿದೆ, ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನೋಡಿ, ಸಾರ್ವಜನಿಕವಾದಂಥ ಮಾತುಗಳು ಕೂಡ, ಯಾಕೆಂದ್ರೆ ಇಡೀ ರಾಜ್ಯ ನಮ್ಮ ಕರ್ನಾಟಕದಲ್ಲಿ ದಾಸೋಹಕ್ಕೆ ಕೊರತೆನೇ ಇಲ್ಲ ರೀ. ಬೇರೆ ರಾಜ್ಯಗಳಿಗೆ ಹೋದ್ರೆ ಒಂದೊಂದು ನೀರು ಕೊಡಲ್ಲ ಅಂತ ನಾನು ಹೇಳ್ತಾ ಇರ್ತೀನಿ. ಅದು ನಮ್ಮ ಕರ್ನಾಟಕದ ಅಸ್ಮಿತೆ. ನಮ್ಮ ಕರ್ನಾಟಕದ ಎಲ್ಲ ಧಾರ್ಮಿಕ ಆಚರಣೆಗಳು ಏನೇ ಆಗಲಿ, ಧಾರ್ಮಿಕ ಆಚರಣೆ ಆಗಿರ್ಬೋದು. ನೋಡಿ, ಬಾತು ಅಂತ ತೋರ್ತಾ ಇದೆ ಹುಡುಗ. ಧಾರ್ಮಿಕ ಆಚರಣೆಗಳೆಲ್ಲ ಒಂದು ಅಪ್ಪು ಸರ್ ಹುಟ್ಟುಹಬ್ಬ ಆಗಲಿ ಅಥವಾ ಅಂಬರೀಶ್ ಅವರೊಬ್ರು ಒಂದು ಸ್ಮರಣೆ ಆಗಲಿ, ಎಲ್ಲ ದಾಸೋಹದಿಂದನೇ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಬನ್ನೂರಲ್ಲಂತೂ ನಮ್ಮ 33 ಹಳ್ಳಿಲಿ ಯಾವುದೇ ಸಣ್ಣ ಒಂದು
ಗಂಟೆ ಸದ್ ಕಳಿದ ತಕ್ಷಣ ದಾಸೋಹ ರೆಡಿ ಇರುತ್ತೆ. ಅದು ಬನ್ನೂರಿನ ಅಸ್ಮಿತೆ. ಹಾಗಾಗಿ ಪೊಲೀಸ್ ಪೂಜೆ ಮುಂದೆ ಹೋಗಿದೆ, ಆ ಒಂದು ಪ್ರೊಸೆಷನ್ ಕೂಡ ಮುಂದೆ ಹೋಗಿದೆ, ದಾಸೋಹ ನಿರಂತರವಾಗಿ ನಡೀತಾ ಇದೆ. ಇಡೀ ರಾಜ್ಯ ಜನತೆಗೆ ಆಹ್ವಾನ ನನ್ನ ಮೂಲಕ ಬನ್ನೂರಿನ ತೇರಿನ ಮಹಾ ತೇರಿನ ವ್ಯವಸ್ಥೆ ಕೂಡ ಆಗಿದೆ. ಹಾಗಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮಗೆ ಶುಭಾಶಯ ಹೇಳ್ತಾ ಇಡೀ ಬನ್ನೂರು ಬಂಡಿ ಜಾತ್ರೆ ಯಶಸ್ವಿಯಾಗಿ ಕೂಡ ಆಗಿದೆ. ಇನ್ನೊಂದು ವಿಶೇಷವಾಗಿ KB ಅವ್ರ ಬಗ್ಗೆ ಕೂಡ ನಾನು ಅತಿ ಹೆಚ್ಚು ಸುದ್ದಿ ಮಾಡ್ತಾ ಇರ್ತೀನಿ, ಬಟ್ ಅವ್ರನ್ನ ಹೊಗಳುವಂತ ಕೆಲಸ ಕೂಡ ಮಾಡಬೇಕು ಈ ದಿನ. ಯಾಕೆಂದ್ರೆ KB ನಲ್ಲಿ ಇರುವಂತ ಅಧಿಕಾರಿಗಳು ನಾಳಿದ್ದು ತೆಪ್ಪದ ದಿನ ಅಂದ್ರೆ ಸಂಜೆ ನಾಳೆ ಸಂಜೆ KB ಅಧಿಕಾರಿಗಳು ತೆಪ್ಪದ ನಂತರ ಮಾಕನಹಳ್ಳಿ ತೆಪ್ಪದ ನಂತರ ಅವ್ರದ್ದು ಕೂಡ ಪೂಜೆ ಇದೆ ಅಂತ ಕೇಳ್ಪಟ್ಟೆ. KB ಇಲಾಖೆಯಿಂದ ತೆಪ್ಪೋತ್ಸವ ನಂತರ ಬನ್ನೂರು KB ಇಲಾಖೆ ಅಧಿಕಾರಿಗಳ ಮತ್ತು ಮೇಲಧಿಕಾರಿಗಳ ಆಹ್ವಾನ ಕೂಡ ಇದೆಯಂತೆ. ಅವರ ಒಂದು ತೆಪ್ಪೋತ್ಸವ ಕೂಡ ಆದ ನಂತರ ಮಾಕನಹಳ್ಳಿ ಗ್ರಾಮದಿಂದ ಅಲ್ಲಿ ಪೂಜೆ ಕೂಡ ಇರುತ್ತೆ ಅವ್ರದ್ದು, ಬನ್ನೂರು KB ಇಲಾಖೆ. ಅದು ವಿಶೇಷ. ಎಸ್, ಥ್ಯಾಂಕ್ ಯು. ಇವತ್ತು ಸನಾತನ ಧರ್ಮ ಹಿಂದೂ ಧರ್ಮ ಉಳಿಬೇಕು ಅಂತಂದ್ರೆ ಈ ತರ ಸಾಮರಸ್ಯದ ಹಬ್ಬಗಳಾಗಬೇಕು. ಸಾಮರಸ್ಯ ಹಬ್ಬಗಳು ಇವತ್ತು ಸನಾತನ ಧರ್ಮಗಳಿಗೆ ಒಂದು ಪುಷ್ಟಿ ತರ ಇರುತ್ತೆ. ಇವತ್ತು ಧಾರ್ಮಿಕ ಶಕ್ತಿನೇ ಇಡೀ ದೇಶದಲ್ಲಿ ಪ್ರಮುಖವಾಗಿರುವಂತದ್ದು. ಆ ಒಂದು ಧಾರ್ಮಿಕ ಶಕ್ತಿ ಒಂದು ಸಣ್ಣ ಸಣ್ಣ ಗ್ರಾಮದಲ್ಲಿ ಇರುತ್ತೆ ಅನ್ನೋದಕ್ಕೆ ನೋಡಿ. ಕೆಲವರು ಅನ್ಕೋತಾರೆ ಏನು, ಕೆಲವೊಂದು ಎಲ್ಲ ವಿಡಿಯೋಗಳು ನೋಡೋರು ಕೆಲವರು ಪುಣ್ಯಾತ್ಮರು ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ ಊಟಕ್ಕೋಸ್ಕರ. ಅದಲ್ಲ ರೀ, ಅವ್ರ ಮನೇಲಿ ಬೇಕಾದಷ್ಟು ಇರುತ್ತೆ, ಬಟ್ ಪ್ರಸಾದ ಸಿಗುತ್ತಲ್ಲ, ಆ ಪ್ರಸಾದ ಸಿಗೋಂಥ ಪುಣ್ಯ ಇವ್ರಿಗಲ್ದೆ ನಿಮಗೆ ಸಿಗುತ್ತಾ? ಆಡ್ಕೊಳ್ಳೋರಿಗೆ ಕಾಮೆಂಟ್ ಮಾಡೋರಿಗೆ ಸಿಗುತ್ತಾ? ಇಲ್ಲ. ಇಂಥ ಒಂದು ಪುಣ್ಯದ ಕೆಲಸ, ಆ ಪ್ರಸಾದ ತಗೊಳ್ಳೋದೇ ಒಂದು ಪುಣ್ಯದ ಕೆಲಸ. ಒಂದು ಹಗಳು ಕೂಡ ಅವರ ತಾಣೆಯಲ್ಲಿ ಬಂದಿರ್ತಾರಲ್ಲ, ಹಾಗಾಗಿ ಸಾಹೇಬ್ರು ಮಾತಾಡಂಗಿಲ್ಲ. ಹಾಗಾಗಿ ಪ್ರತಿಯೊಬ್ರು ನೋಡಿ, ಎಲ್ಲ ಎಮ್ಮೆ ರೈತರು ನಮ್ಮ ಮಾಸ್ಟ್ರು ಅವ್ರಿಗೇನು ಕಮ್ಮಿ ಇಲ್ಲ, ಬಟ್ ಅವರು ಆ ದೇವಿ ಪ್ರಸಾದ ಸಿಗದೆ ಕಷ್ಟ ರೀ. ಈಗ ನನಗೆ ಸಿಗ್ತದೆ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇವರೆಲ್ಲ ಪುಣ್ಯವಂತರೇ. ಯಾರೆಲ್ಲ ಪ್ರಸಾದ ತಗೋತಾರೆ ಅವರೆಲ್ಲ ಪುಣ್ಯವಂತರೇ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದ ಅಸ್ಮಿತೆ ನಮ್ಮ ರೈತರು. ಆ 3 ಜಿಲ್ಲೆಗಳು ಮಂಡ್ಯ, ಮೈಸೂರು, ಚಾಮರಾಜನಗರ, ಯಾವುದೇ ರೈತರು ಕೂಡ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಚಲಿತಕ್ಕೆ ಬರುವಂತದ್ದು 3 ಜಿಲ್ಲೆಗಳು. ಆ 3 ಜಿಲ್ಲೆಗಳಲ್ಲಿ ನಮ್ಮ ದಕ್ಷಿಣ ಭಾಗದಿದೆಯಲ್ಲ, ಆ ದಕ್ಷಿಣ ಭಾಗದ ಜಿಲ್ಲೆಗಳು ಏನಿದೆ, ಮೈಸೂರು, ಮಂಡ್ಯ, ಚಾಮರಾಜನಗರ, ಇದು ಡ್ರೈ ಏರಿಯಾ ಆಗಿತ್ತು ಹಿಂದೆ ಎಲ್ಲ. ಅದು ವಿಶ್ವೇಶ್ವರಯ್ಯರ ಒಂದು ಕೃಪಾ ಕಟಾಕ್ಷದಿಂದ ಇವತ್ತು ಡ್ರೈ ಏರಿಯಾ ಇವತ್ತು ಸಂಪನ್ಭರಿತವಾಗಿರೋದು ನಾವು ನೋಡ್ಬೋದು. ಮತ್ತೆ ಅಣ್ಣ ಎಲ್ಲಿ ಅಣ್ಣ ಇಲ್ಲಿ ಕುಮಾರಣ್ಣ ಇಲ್ಲಿ? ಹಾಗಾಗಿ ಮತ್ತೆ ಇನ್ನೊಂದು ಕಾರ್ಯಕ್ರಮ ಏನು ಅಂತಂದ್ರೆ, ಇಲ್ಲಿ ಒಂದು ನಂಜುಂಡಸ್ವಾಮಿ ದೇವಸ್ಥಾನ ಇದೆ. ಆ ನಂಜುಂಡಸ್ವಾಮಿ 1ನೇ ತಾರೀಕು ಮಾತಾಡ್ಸ್ಬೋಣ. ಏನ್ ಕಾರ್ಯಕ್ರಮ ಏನ್ ಮಾಡ್ತಾ ಇದ್ರಿ 1ನೇ ತಾರೀಕು ನೀವು? ಆರಾಧನೆ ಕಾರ್ಯಕ್ರಮ, ವರ್ಷದ ಆರಾಧನೆ. ಅದೇ ಪ್ರತಿ ವರ್ಷ ಮಾಡುವಂತ ಆರಾಧನೆ. ಎಷ್ಟು ವರ್ಷದ ಆರಾಧನೆ, ನಂಜುಂಡಸ್ವಾಮಿ ಅವರ ಒಂದು ಆರಾಧನೆ ಗದ್ದಿಗೆ ಇದೆ ಇಲ್ಲಿ. ಅದಕ್ಕೆ ಬಹಳ ವಿಜೃಂಭಣೆಯಾಗಿ ಮಾಡ್ತೀರಾ ನೀವು ಮತ್ತೆ ನಿಮ್ಮ ಎಲ್ಲ ಗ್ರಾಮಸ್ಥರು. ಮತ್ತೆ ಮೇನು ಕುಮಾರಣ್ಣ ಕೂಡ ಬರ್ತಾ ಇದಾರೆ, ಎಷ್ಟು ಗ್ರಾಮಸ್ಥರು ಕೂಡ ಬರ್ತಾರಂತದ್ದು. ಮತ್ತೆ ನಮ್ಮ ನಾಸಿ ಸರ್ ಬಗ್ಗೆ ಹೇಳಿದೆ. ನಾಸಿ ಸರ್ ಕವನ ಬರೆಯೋದಲ್ಲಿ ಎತ್ತಿದ ಕೈ ರೀ. ನೋಡಿ, ಒಬ್ರು ಇಲಾಖೆಯಲ್ಲಿ ಇಟ್ಕೊಂಡು ಸಾಹಿತಿಗಳಿರ್ತಾರೆ, ಸ್ಪೋರ್ಟ್ಸ್ ಮ್ಯಾನ್ಗಳಿರ್ತಾರೆ, ಕವಿಗಳಿರ್ತಾರೆ. ಅದಕ್ಕೆ ನಮ್ಮ ನಾಸಿ ಸರ್ ಬಗ್ಗೆ ನಾನು ಅವ್ರು ಇದ್ದಾರೆ ಅಂತ ನಾನು ಯಾವತ್ತೂ ಮಾತಾಡಲ್ಲ. ಟು ಬಿ ಫ್ರಾಂಕ್ ನಾನು ಮಾತಾಡೋದು. ನಾಸೀರ್ ಅವರು ಅವ್ರ ಕವನಗಳು ನೀವು ಓದಿಲ್ಲ, ಬಟ್ ನಾನು ಓದಿದ್ದೀನಿ ಕೆಲವೊಂದ್ ಕಡೆ. ಎಲ್ಲರೂ ಒಂದೊಂದು ವಿಶೇಷತೆ ಇರುವಂತ ಒಂದು ಕೆಲವೊಂದು ಅಧಿಕಾರಿಗಳ ವರ್ಗದಲ್ಲಿ ಕೂಡ ಇರ್ತಾರೆ. ಪೊಲೀಸ್ ಪೂಜೆಗೆ ಇವತ್ತು ಸಾಕ್ಷಿಯಾಗಿದ್ದು ದಾಸೋಹ, ಇಡೀ ದಾಸೋಹ ಪೊಲೀಸ್ ಕಾಲೇಜಿನಲ್ಲಿ ಕೂಡ ಹೈಲೈಟ್ ಆಗಿದ್ದು, ಮತ್ತೆ ಮೆರವಣಿಗೆ ಕೂಡ ಹೋಗಿದೆ. ಎಲ್ಲ ಬನ್ನೂರಿನಲ್ಲಿ ಒಬ್ಬ PC ಆಗಿ ಬಂದಂತ ವ್ಯಕ್ತಿ ಇವತ್ತು IG ಆಗಿರೋದು ವಿಶೇಷಗಳು ಕೂಡ ಇದೆ. ಅದು ಬನ್ನೂರಿನ ಅಸ್ಮಿತೆ, ಜೊತೆಗೆ ಬನ್ನೂರಿನ ಶಕ್ತಿ, ಗ್ರಾಮ ದೇವತೆ ಹೇಮದ್ರಮ್ಮಳ ಶಕ್ತಿ ಕೂಡ ಅಷ್ಟು ದೊಡ್ಡ ಮಟ್ಟದ್ದು. ಒಂದ್ ವಿಚಾರ ಗೊತ್ತಾ, ಯಾವುದೇ ಇಲಾಖೆಯಲ್ಲಿ ಹೋದ್ರೂ ಬನ್ನೂರಿಗೆ ಹಾಕ್ಸ್ಕೊಡಿ ಅಂತ ಕೇಳುವಂತ ಒಂದು ಪ್ರಾಧಾನ್ಯತೆ ಬನ್ನೂರಿದೆ. ಯಾವುದೇ ಇಲಾಖೆ ಆಗ್ಲಿ, ಸರ್ ನಾವು ಬನ್ನೂರಿಗೆ ಹೋಗ್ತೀವಿ ಸರ್, ನಮಗೆ ಬನ್ನೂರಿಗೆ ಟ್ರಾನ್ಸ್ಫರ್ ಮಾಡಿ ಸರ್, ಬನ್ನೂರಿಗೆ ನಮಗೆ ಟ್ರಾನ್ಸ್ಫರ್ ಮಾಡ್ಕೊಡಿ ಅಂತ ಎಲ್ಲ ಇಲಾಖೆಯವರು ಕೂಡ ಕೇಳ್ತಾರೆ. ಯಾಕೆಂದ್ರೆ ಆ ಬನ್ನೂರಿನ ಒಂದು ಮಹಿಮೆನೇ ಆತರ ಇದೆ. ಆಯ್ತಾ ತಾಣ. ಹಾಗಾಗಿ ಮತ್ತೆ ನೋಡಿ, ಇವರು ಜವರ್ದಾಸ್ ಅವರು ಮೊಮ್ಮಗ. ಈ ದೇವಸ್ಥಾನದ ಪುಣ್ಯಾತ್ಮ ಎಷ್ಟು ಇನ್ನೋಸೆಂಟ್ ಅಂತಾರೆ. ಊಟ ಆಯ್ತು ಕಣ. ಹಾಗಾಗಿ ಆ ಬನ್ನೂರಿನಲ್ಲಿ ಇರುವಂತ ಒಂದು ಕೆಲವೊಂದು ಅಧಿಕಾರಿ ವರ್ಗದವರು ನಮಗೆ ಬನ್ನೂರಿಗೆ ಟ್ರಾನ್ಸ್ಫರ್ ಮಾಡ್ಕೊಡಿ ಅಂತಾರೆ. ಯಾಕೆಂದ್ರೆ ಆ ಬನ್ನೂರಿನಲ್ಲಿ ಇರುವಂತ ಒಂದು ನಿಕಟ ಒಂದು ಕಾಂಟ್ಯಾಕ್ಟ್ ಆತರ ಇದೆ. ಬನ್ನೂರು ನಾಗರ ಅಂತ ಫೇಸ್ಬುಕ್ ಲೈವ್ ಬರ್ತಾ ಇದೆ ನೋಡು. ಯಾವುದೇ ಅಧಿಕಾರಿಗಳು ಬಂದ್ರು ಬನ್ನೂರಿಗೆ ನಮ್ಗೆ ಬೇಕು, ಬನ್ನೂರಿಗೆ ಪೋಸ್ಟಿಂಗ್ ಮಾಡಿ ಅಂತಾರೆ. ಅದೇನು ಬನ್ನೂರು ಅಷ್ಟು ಬನ್ನೂರು ಪೋಸ್ಟಿಂಗ್ ಅಂದ್ರೆ ಬಹಳ ಖುಷಿ ಕೆಲವೊಂದು ಇಲಾಖೆಗಳಿಗೆ. ಸೆಂಟಿಮೆಂಟ್ ಕೂಡ
ಅಲ್ವೇ? ಹಾಗೆ ನಮ್ಮ ರವಿ ಸರ್ ಹೇಳ್ತಾ ಇದ್ರು ನಿನ್ನೆ ದೊಡ್ಡ ವೇದಿಕೆಯಲ್ಲಿ ಸ್ತ್ರೀ ಪುರುಷರು ಹುಟ್ಟಿದಂತ ಒಂದು ನಮ್ಮ ನಾಡು ಇದು, ನಮ್ಮ ಗ್ರಾಮ ಅಂತ. ನಮ್ದು ಯಾವಾಗಲೂ ಏನಕ್ಕೆ ಖುಷಿ ಪಡ್ತಾರೆ ಅಂದ್ರೆ ನಮ್ಮ ಊರಿನಲ್ಲಿ ಹಸಿ ಭತ್ತ ಬಿಸಿ ಬೆಲ್ಲದ ನಾಡು ಅಂದ್ರೆ 365 ದಿವಸ ಅನ್ನ ಸಿಗುವಂತಹ ನಾಡು ನಮ್ದು. ಹಾಗಾಗಿ ನಾವು ಇಷ್ಟೆಲ್ಲ ಇರೋದ್ರಿಂದ ಜನ ನಮ್ಮಲ್ಲಿ ಸಮೃದ್ಧಿ ಮತ್ತೆ ಇದಾಗಿ ನಡೀತಾ ಇದೆ. ಈ ಒಂದು ಸಮೃದ್ಧಿಯಾಗಿ ನಡೆಯುವಂತಹ ಇದನ್ನ ತಾಯಿ ನಮ್ಮ ಊರಿಗೆ ಕೊಟ್ಟಿದ್ದಾರೆ. ಹೌದು, ಹಂಗಾಗಿ ಬಂದು ನಾನಂತೂ ಫೇಸ್ಬುಕ್ ಅಲ್ಲಿ ಲೈವ್ ಬರ್ತಾ ಇದ್ದೆ. ನನ್ನ ಪತ್ರಿಕೆಗಳು ಮತ್ತೆ ನಂದು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲ ಅಲ್ಲೇ ಸಿಗುತ್ತೆ. ನಿಮಗೆ ಎಲ್ಲ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಾ ನೀವು? 5ನೇ ಕ್ಲಾಸ್. ನಿನ್ನ ಹೆಸರೇನು? ಚೆನ್ನಾಯ್ತು ಬಾತು. ಇವತ್ತು ಯಾರ್ದು ಪೂಜೆ ಗೊತ್ತಾ? ಪೊಲೀಸ್ ಪೂಜೆನಾ? ಹಾ ಓಕೆ. ನೋಡಿ, ಎಲ್ಲ ಮಕ್ಕಳು ಕೂಡ ಗೊತ್ತಿರಿ ಇವತ್ತು ಪೊಲೀಸ್ ಪೂಜೆ ಅಂತ. ಪೊಲೀಸ್ ಪೂಜೆ ಅಂತ ಇವತ್ತು ಮಕ್ಕಳುಗಳು ಕೂಡ ಹೇಳ್ತಾರೆ ಅಂದ್ರೆ. ಬಟ್ ಆಗ್ಲೇ ನಿಮ್ಗೆ ಹೇಳ್ತಾ ಇದ್ದೆ, ಯಾವುದೇ ಇಲಾಖೆ ಹೋದ್ರು ಕೂಡ ಬನ್ನೂರಿಗೆ ಡೆಪ್ಯುಟೇಷನ್ ತಗೊಳ್ಳೋಂಥದ್ದು. ನಮಗೆ ಬನ್ನೂರಿಗೆ ಸರ್ ನಮಸ್ಕಾರ, ಪಕ್ಕದ ಗ್ರಾಮದವರು ಕೂಡ ಇದಾರೆ. ಬಹಳ ಖುಷಿ ಆಗುತ್ತೆ. ಎಲ್ಲ ಬನ್ನೂರಿನ ಒಡನಾಟ. ಒಂದಾದ ಕಮರ್ಷಿಯಲ್ ಏರಿಯಾ ಅಂದ್ರೆ ಬನ್ನೂರು. ಆ ಕಮರ್ಷಿಯಲ್ ಏರಿಯಾದಲ್ಲಿ ಬನ್ನೂರು ಅಂತಂದ್ರೆ ಅದು ಇವತ್ತು ಏನು 12 ದಿನ ಜಾತ್ರೆ ನಡೀತು. ಎಲ್ಲ ನಾಳೆ ತೆರಗ್ ಬನ್ನಿ ಅಂತ ನಮ್ಮ ಹುಡುಗ. ಎಲ್ಲ ಅಂಗಡಿ ಮುಕ್ಕಟ್ಟುಗಳು ಕೂಡ ಅದ್ದೂರಿ ಆದಂತ ಒಂದು ವಾಣಿಜ್ಯ ವಿಚಾರಗಳಲ್ಲಿ ನಡೀತಿದೆ. ಜೊತೆಗೆ ಆಗ್ಲೇ ನಿಮ್ಗೆ ಹೇಳಿದೆ, ನಮ್ಮ ರೈತ ಸಂಘಟನೆಯವರು ನಿಜಲು ಇವರೆಲ್ಲ ಇರೋದ್ರಿಂದನೇ ಕೆಲವೊಂದು ನಾನು ಆಗ್ಲೇ ಕೆಲವೊಂದೆಲ್ಲ ಟೀಕಿಸ್ತಾ ಇರ್ತೀನಿ. ಶಾಲಾ ಹಾಕೊಂಡು ಏನೇನೋ ಮಾಡ್ತಾರೆ ಅಂತ. ನಿಜವಾಗ್ಲೂ ಒಳ್ಳೊಳ್ಳೆ ಕೆಲಸ ಮಾಡುವಂತ ಪುಣ್ಯಾತ್ಮರು ಇಂಥವ್ರು ಇದ್ದಾರೆ. ಅವ್ರನ್ನು ಕೂಡ ನಾವು ನೆನಿಬೇಕು. ತಾವೇನು ನೋಡ್ತಾ ಇದ್ದಾರೆ, ಇವತ್ತು ಕೊನೆಯ ಮೆರವಣಿಗೆ ಮುಗಿದಿದೆ. ಬನ್ನೂರು ಪೊಲೀಸ್ ಇಲಾಖೆಯ ಪೂಜಾ ವ್ಯವಸ್ಥೆ, ಮೆರವಣಿಗೆ ವ್ಯವಸ್ಥೆ, ದಾಸೋಹ ವ್ಯವಸ್ಥೆ ಕೂಡ. ಎಸ್, ಥ್ಯಾಂಕ್ ಯು.